ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಚ್ಚಿ ಕನ್ನಡ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಜಾಸ್ತಿ ನಿಮಗೆ ತೆಗೆದುಬಿಟ್ರೆ ಸಾಯಿಸ್ಬಿಡ್ತೀನಿ ಹಂಗೆ. ಯಾವ ಕ್ರೀಮ್ ಹಾಕೋತಿದ್ಯಮ್ಮ? ಹೇಳು. ಹಾಯ್ಕೊಂಡು ಬೆಳ್ಗಾಗ್ತವ್ರು ಗೈಸ್ ನಮ್ಮಮ್ಮ. ಇವ್ರು ನೋಡಿ ಗೈಸ್, ಇವ್ರು ಹುಡ್ದಾಗಿಂದ ಇದೇ ಕಲರ್. ಇವರು ಖುಷಿ ಖುಷಿ ಆಯ್ ಮಾಡ್ತಾ ಕ್ರೀಮ್ಗಳೆಲ್ಲ ಹಾಯ್ಕೊಂಡು ಬೆಳ್ಳಗೈತವ್ರೆ ಗೈಸ್. ಎಲ್ಲ ಕ್ರೀಮ್ ಏನಲ್ಲ, ಮಾಮೂಲಿ ಕ್ರೀಮ್, ಮಾಮೂಲಿ ಕ್ರೀಮು ಮತ್ತೆ ಪೌಡ್ರು. ಇದು ಗಾಯ್ಸ್, ಇದು ನನ್ನ ತಂಗಿ ಹಾಕಿರೋ ರಂಗೋಲಿ. ಹಿಂಗೆ ಹಾಕೊಳ್ಳಿ ನೋಡಿ ಗಾಯ್ಸ್. ಸುಮ್ಮನೆ ಏನೇನೋ ಗೀಚಿಕ್ಕೋಳೆ ಕೆಲಸ ಮಾಡ ಗೈಸ್. ನೋಡಿ ಗೈಸ್, ಇದೆಲ್ಲ ನಾನೇ ತೊಳೆದಿದ್ದು ಗೈಸ್. ನೋಡಿ ಗೈಸ್, ಇರೋದು ಕಲರ್ ಸಾಲದು ಅಂತ ಪೌಡ್ರ್ ಹಾಕೋತವ್ರೆ. ನೋಡಿ ಗೈಸ್, ಮನೆ ಫುಲ್ಲು ಗಲೀಜಾಗೈತೆ. ಕಸ ಒಂದು ಗುಡಿಸಿದ್ದೀನಿ ಅಷ್ಟೇ, ಆಮೇಲೆ ಎಲ್ಲ ಕ್ಲೀನ್ ಮಾಡಬೇಕು. ಇದು ಬತ್ತಿ ಕಂಪ್ನಿದ್ರೆ ಇವತ್ತು ಕಂಪ್ನಿದ್ರೆ ಬತ್ತಿಯಾ? ನೋಡಿ ಗೈಸ್, ರೆಡಿ ಆಗ್ತವ್ರೆ. ಟೈಮ್ ಆಯಿತು, ಇವತ್ತು 1 ಅವರ್ ಲೇಟಾಗಿ ಹೋಗ್ತೀನಿ ಅಂತ ಇನ್ಫಾರ್ಮ್ ಮಾಡಿ. ನಾವು ಹೋಗಿ ಬೀರಲ್ಲಿ ಕೂತ್ಕೊಳ್ಳುತ್ತೆ. ನಾವು ಗೊತ್ತಿಲ್ದಿರ ಮರ್ತ್ಕೊಂಡು ಬಾಗ್ಲು ಹಾಕಿದ್ರೆ ಅಲ್ಲೇ ಬಿದ್ದಿರ್ಬೇಕು ಬೆಳಗ್ಗೆಯಿಂದ ಸಂಜೆವರೆಗೂ. ಆಮೇಲೆ ನೋಡಿ ಗೈಸ್, ನಮ್ಮಮ್ಮನ ತಲೆಯಲ್ಲಿ ಫುಲ್ ಬಿಳಿ ಕೂದಲು ಬಂದೈತೆ. ಅಜ್ಜಿ ಆಗೋರು ಗೈಸ್ ನಮ್ಮಮ್ಮ. ಏನು ಮಾಡೋಕ್ಕಾಗುತ್ತೆ ಹೇಳಿ ಗೈಸ್. ನೋಡಿ ಗೈಸ್, ನಮ್ಮಮ್ಮನ ಕೂದಲು ಎಷ್ಟೊಂದು ಉದುರ್ತೈತೆ. ಗೈಸ್ ನೋಡಿ ಗೈಸ್, ನಮ್ಮಮ್ಮನ ಕೂದಲು ಎಷ್ಟೊಂದು ಉದುರ್ತೈತೆ. ನೋಡಿ ಗೈಸ್, ನಾವು ನಿನ್ನೆ ಹೊಸ ಚಪ್ಪಲಿ ತಗೊಂಡ್ವಿ. ಈ ಶೂ ನಮ್ಮಮ್ಮದು ಕಂಪ್ನಿಗೆ ಹಾಯ್ಕೊಂಡು ಹೋಗ್ತಾರಂತೆ ಗೈಸ್. ನೋಡಿ ಗೈಸ್, ನಂದು ಎಷ್ಟು ಚೆನ್ನಾಗೈತೆ ಸ್ಲಿಪ್ಪರು, ಹೊಸ ಸ್ಲಿಪ್ಪರ್ ಗಾಯ್ಸ್. ಎಷ್ಟು ಚೆನ್ನಾಗೈತೆ ಗಾಯ್ಸ್. ಫಾರ್ಮಲ್ಸ್ಗೆ ಇದ್ದೇನೆ ಹಾಕ್ಕೊತೀನಿ. ಇದು ನನ್ನ ತಂಗಿದು ಗೈಸ್, ಚೆನ್ನಾಗೇ ಇಲ್ಲ. ಏನೋ ಟಾಮ್ ಆ್ಯಂಡ್ ಜೆರ್ರಿ ಅಂತೆ ಗೈಸ್. ಏನಮ್ಮ ಗೈಸ್, ಹೊಸ ಸಾಕ್ಸು ಗೈಸ್. ನೋಡಿ ಗೈಸ್, ನಮ್ಮನೆ ಮಹಾಲಕ್ಷ್ಮಿ ರೆಡಿ ಆಗೈತೆ. ವೈಟ್ ಕೂದಲಿಗೆ ಮತ್ತೆ ಗೈಸ್, ಇವಳು ಯಾರು ಗೊತ್ತಾ ಗೈಸ್? ಇವಳ ಹೆಸರು ಇವಳೆ ಗೈಸ್, ನನ್ನ ತಂಗಿ ಅನ್ಕೊಂಡು. ಗೈಸ್, ನಮ್ಮಮ್ಮ ಶರ್ಟ್ ಉಲ್ಟಾ ಹಾಕೊಂಡು ಅವಳು ತಲೆಗೆ ಚಿಟ್ಟದ ಬಿಟ್ರು ಗೈಸ್. ಅವಳು ಕರೆಕ್ಟಾಗಿ ಹಾಕ್ಕೊಂಡು ಅವಳು ಶರ್ಟು. ಟೆಕ್ನಾಲಜಿಯ ಮಾಡ್ತವ್ರೆ. ಅವ್ರ ಜಡೆ ಅವರೇ ಹಾಕೊಂತವ್ರೆ. ಗೈಸ್, ಇವಳು ನನ್ನ ಕೊನೆ ತಂಗಿ. ಇವಳು ಗೈಸ್, ಅವಳು ನನ್ನ ಮೊದಲನೇ ತಂಗಿ. ಲಚ್ಚಿ 2ನೇ ತಂಗಿ, ಇವಳು 3ನೇ ತಂಗಿ ಗೈಸ್. ಮೂರನೇ ತಂಗಿ ಗೈಸ್. ಅದ್ರ ಬಾಲ ನೋಡಿ ಗೈಸ್, ಎಷ್ಟು ಉದ್ದ. ಅದ್ರ ಬಾಲ ನೋಡಿ ಗೈಸ್, ಎಷ್ಟು ಉದ್ದ ಐತೆ. ನೋಡಿ ಗೈಸ್, ಕಂಪ್ನಿಗೆ ಬಂದು ತಿನ್ಕೊಂಡು ಸಾಕ್ಸ್ ಹಾಕೊಂಡು ಶೋ ಹಾಕೊಂಡು ಹೋಗ್ತವ್ರೆ. ನಾನು ಬಂದು ಖುಷಿ ಖುಷಿ ಓಯ್ ಖುಷಿ ಓಯ್ ಖುಷಿ. ಹಿಂಗೆ ಇರ್ಬೇಕು ತಾನೇ ಗೈಸ್, ಇನ್ನೂ ಲೂಸ್ ಬೇಕಂತೆ ನಮ್ಮಮ್ಮಗೆ. ನಾನು ನಿನ್ನೆ ಹೇಳ್ದೆ, ಅದು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಹತ್ತದು ಎಲ್ಲ ಬೀಳ್ಸುತ್ತೆ ಗೈಸ್.
ಗೈಸ್ ನನ್ನ ಕೂಡ ಕರ್ಕೊಂಡ್ ಬಾ. ಇವಾಗ ನಮ್ಮಮ್ಮನ ಬಿಟ್ಬಿಟ್ಟು ಬರಕ್ಕೆ ಹೋಗ್ತಿದ್ದೀನಿ. ನಾನು ಮತ್ತೆ ನಮ್ಮಣ್ಣ ಇವಳು ಬೇಡ, ಏಯ್ ಬೇಡ, ನೀನು ಚೆನ್ನಾಗಿಲ್ಲ. ಗೈಸ್ ನೋಡಿ ಗೈಸ್, ನಮ್ಮಣ್ಣ ಗಾಡಿ ಓಡಿಸ್ತವನೆ. ಗೈಸ್ ನಮ್ಮಮ್ಮನ ಬಿಟ್ಟು ಬಂದೆ. ಫೋಟೋ ಫೋಟೋ ಎಲ್ಲ ವಿಡಿಯೋ ಏನು ಮಾಡ್ತಿದ್ಯಾ? ಸೊ ಮತ್ತೆ ನನ್ನ ಮಗ ಮನೇಲಿ ಇದ್ನಲ್ಲ, ಹಾಗಾಗಿ ಅವನಿಗೆ ನಾನು ಕಾಸು ಕೊಟ್ಬಿಟ್ಟು ಹೋಗಿದ್ದೆ. ಅವನು ಹೇರ್ ಕಟ್ ಮಾಡಿಸ್ಬೇಕಂದ್ಬಿಟ್ಟು ಕೂದಲು ತುಂಬ ಉದ್ದ ಬಂದಿತ್ತಲ್ಲ, ಹಾಗಾಗಿ ನನಗೆ ನೀಟಾಗಿ ವಾಯ್ಸ್ ಕೂಡ ಕೊಡೋಕ್ಕಾಗ್ತಿಲ್ಲ, ಯಾಕಂದರೆ ನನಗೆ ಟೈಫಾಯ್ಡ್ ಜ್ವರ ಬಂದಿತ್ತು. ಇವಾಗಲೂ ಕೂಡ ಇನ್ನೂ ಕ್ಲಿಯರ್ ಆಗಿಲ್ಲ. ಸೊ ನಾನು ಲೀವಲ್ಲಿದ್ದೀನಿ. ಆದರೂ ಕೂಡ ಸ್ವಲ್ಪ ಹಂಗೆ ಹಿಂಗೆ ಮಾಡಿ ತುಂಬ ದಿನ ಆಯ್ತಲ್ಲ ವೀಡಿಯೋ ಹಾಕಿ, ಸ್ವಲ್ಪ ಇದನ್ನಾರು ಮಾಡೋಣ, ಟೈಮ್ ಪಾಸ್ ಆಗುತ್ತೆ ಅಂದ್ಬಿಟ್ಟು ಇದನ್ನಾದರೂ ಮಾಡ್ತಾಯಿದ್ದೀನಿ. ನಾನೇನು ಅಡುಗೆ ಆಗಲಿ ಏನು ಕೆಲಸ ಆಗಲಿ ಏನೂ ಮಾಡ್ತಾಯಿಲ್ಲ. ಎಲ್ಲ ನಮ್ಮ ಮನೆಯವರೇ, ನನ್ನ ಮಗನೇ ಮಾಡ್ತಾಯಿದ್ದಾರೆ. ನೋಡಿ ಸಿಲಿಂಡ್ರ್ ಒಳಗಡೆ ಹೌದು, ನಾಗರಾಮ ಮರಿ, ನಾಗರಾಮ ಮರಿ. ಸಿಲಿಂಡರ್ ಬಳಸ್ಬೇಕಾದ್ರೆ ಹುಷಾರು ಮರಿ, ಸಿಲಿಂಡರ್ ಕೆಳಗೆ ದಯವಿಟ್ಟು ಆದಷ್ಟು ಹುಷಾರಾಗಿ ನೋಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಮೈ ಮಮ್ಮಿ ಯೂಟ್ಯೂಬ್ ಚಾನೆಲ್. ನಮ್ಮ ಮನೇಲಿ ಸ್ವಲ್ಪ ಅಕ್ಕಿ ಇತ್ತು ಗೈಸ್, ಅದನ್ನು ತೊಳೆದ್ಬಿಟ್ಟು ಒಣಗಾಕಕ್ಕೆ ಬಂದಿದ್ದೀವಿ. ರೊಟ್ಟಿಗೆ ಇಲ್ಲ ಏನಕ್ಕಾದ್ರೂ ಆಗುತ್ತೆ ಅಂತ, ಅದಕ್ಕೆ ನಮ್ಮಮ್ಮ ಕ್ಲೀನಾಗಿ ಹಾಸ್ತವ್ರೆ ಒಣಗಾಕೋಣ ಅಂತ. ಹೇಳಮ್ಮ. ಗೈಸ್ ಇವತ್ತು ಬಿಸಿಲು ಜೋರಾಗೈತೆ, ಇವಾಗ ಅದಕ್ಕೆ ಅಕ್ಕಿ ಒಣಗಾಕಿದ್ರೆ ಚೆನ್ನಾಗಿ ಒಣಗುತ್ತೆ ಅಂತ ಗೈಸ್. ನೋಡಿ ಗೈಸ್, ನೀವು ಯಾರಾದರೂ ಈ ಥರ ಅಕ್ಕಿ ಒಣಗಾಕ್ತೀರಾ ಅಂದರೆ ನೀವು ಕಮೆಂಟಲ್ಲಿ ಹೇಳಿ, ನಮ್ಮ ಮನೇಲೂ ಈ ಥರ ಅಕ್ಕಿ ಒಣಗಾಕ್ತೀವಿ ಅಂತ. ಅವ್ರ ಪಾಪರಿಗೆ ಗೊತ್ತೇ ಇಲ್ಲ ಅಕ್ಕಿ ಒಣಗಾಕಕ್ಕೆ. ಗೈಸ್ ಇದನ್ನು ಮಧ್ಯಾಹ್ನ ಹೋಗಿ ಮಿಲ್ಲಲ್ಲಿ ಹಾಕಿಸ್ಕೊಂಬರ್ತೀನಿ ಗೈಸ್. ಪಾರಿವಾಳಗಳು ಗೈಸ್ ಇಲ್ಲಿ ಪಾರಿವಾಳ ಬರುತ್ತಂತೆ, ಆಮೇಲೆ ಎಲ್ಲ ತಿನ್ಕೊಂಬಿಟ್ರೆ. ನೋಡಿ ಗೈಸ್, ಫುಲ್ಲು ಗಾಳಿ ಬರ್ತೈತೆ ಜೋರಾಗಿ. ನಮ್ಮಮ್ಮನೇ ಹಾರಾಕ್ತವ್ರು ಗಾಳಿಗೆ. ನೋಡಿ ಗೈಸ್, ಎಷ್ಟು ಬೂದ್ಗಳೇ ದೇವತ್ತರ ಚೆನ್ನಾಗಿಲ್ಲ. ನೋಡಿ ಗೈಸ್, ಇವರು ನಮ್ಮಮ್ಮ ಪಾಪ, ಇವ್ರಿಗೆ ಇವತ್ತು ಹುಷಾರಿಲ್ಲ. ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣ ಬೇಗ ಹುಷಾರಾಗಲಿ ಅಂತ. ನೀನು ಹಿಂಗಿದ್ರೆ ನಮ್ಮನ್ನ ಇವಾಗ ಅಡುಗೆ ಮಾಡೋದು ಯಾರು ಈಗ? ನೋಡಿ ಗೈಸ್ ಹೆಂಗೆ ರೆಡಿ ಮಾಡಿದ್ದೀನಿ, ನಾನೇ ರೆಡಿ ಮಾಡಿದ್ದೀನಿ ಅಲ್ಲ, ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನೋಡಿ ಗೈಸ್. ನಾನೇ ಗೈಸ್ ಫ್ರಿಜ್ಜಿಗೆ ಮತ್ತು ಅಲ್ಲೆಲ್ಲ ನಾಮ ಇಕ್ಕಿದ್ದು ನಾನೇ ಗೈಸ್. ನೋಡಿ ಗೈಸ್, ಇವ್ಳು ಚೆನ್ನಾಗಿಲ್ಲ, ಇವಳು ಗಲೀಜಿಗಳು. ನೀನ್ ಚೆನ್ನಾಗಿಲ್ಲ, ಸ್ನಾನ ಮಾಡಿಲ್ಲ ಏನಿಲ್ಲ. ಇವರು ನಮ್ಮಪ್ಪ, ಇದು ನಾನು ಗೈಸ್. ಅದು ನೀನೇ ಗಾಯ್ಸ್. ಇಲ್ಲಿ ಚೆನ್ನಾಗಿ ಕಾಣಲ್ಲ ಗೈಸ್, ಕನ್ನಡಿ ಚೆನ್ನಾಗಿಲ್ಲ ಇಲ್ಲಿ. ಎಲ್ಲಡಿ ಗೈಸ್ ಎಷ್ಟು ಚೆನ್ನಾಗೈತೆ. ನೋಡಿ ಗೈಸ್, ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಮ್ಮಿ. ನೋಡಿ ಗಾಯ್ಸ್, ಕಾಣ ಹೋಗಿ ಇಲ್ಲಿ ನಿಂತ್ಕೊಳ್ಳೆ, ಇಲ್ಲಿ ನಿಂತ್ಕೊ, ಹಿಂಗೆ ಫಸ್ಟ್ ಕೊಡೆ ಎಲ್ಲೂಸು, ಇಲ್ಲಿ ನಿಂತ್ಕೊಂಡು ಫಸ್ಟ್ ಕೊಡು. ಕೇಳ್ಕೊಳ್ಳೋದು ಫಸ್ಟಾ? ಇಲ್ಲಿಗೆ ಬಾ ಸೆಂಟ್ರಿಗೆ, ಇಲ್ಲಿಗೆ ಈ ಸೆಂಟ್ರಿಗೆ ಬಾ ಬಾಕ್ಸ್ಗೆ. ಜಡಿ ಮುಂದೆ ಕಾಯ್ಕೋ, ದಾರ ಕಟ್ಟೈತಲ್ಲ ಇಕ್ಕೋ. ಇಲ್ಲಿ ಫೋಟೋ ಶೂಟ್ ನಡೀತೈತೆ. ಹಂಗೆ ಹಂಗೆ ತಿರುಗಿ ಬೇಡ, ನೀನು ಏನು ತಿರುಗಿ.
ಟವಲೆಲ್ಲ ಅಯ್ಯೋ ಎಲ್ಲ ಗಂಟ್ಲಾ ನೀನು ಹಿಂಗೆ ಬಿಡ್ತೀನಿ ನೋಡಪ್ಪ, ಈಗ ಹಂಗೆ ತಿರುಗ್ತಾರೆ ಬೇರೆ ಬಿಟ್ಟಲ್ಲಿ. ಇವ್ರ ಹೆಸರು ನವೀನ GK ಅಂತ. ಇವರು ನಮ್ಮ ಮನೆ ಕಸ ಗುಡಿಸ್ತಿದ್ದಾರೆ ಇವರು. ಅದೇ ಗೈಸ್, ಮನೆ ಕಸ ಗುಡಿಸ್ತವ್ರೆ. ಇವ್ರಿಗೂ ಹುಷಾರಿಲ್ಲ, ಅದಕ್ಕೆ ಸ್ನಾನ ಮಾಡಿಲ್ಲ. ಸೊ ಪೂಜೆ ಕೂಡ ತುಂಬ ಲೇಟಾಗೋಯ್ತು. ಎಲ್ಲ ನಾನೇ ಎದ್ದು ಮಾಡಬೇಕೆಲ್ಲ ಅಂದ್ಕೊಂಡೆ, ನನ್ನ ಕೈಯಲ್ಲಿ ಸ್ವಲ್ಪ ಕೂಡ ಆಗಲಿಲ್ಲ. ಎಲ್ಲ ಇವರೇ ಮಾಡಿಕೊಂಡ್ರು. ತುಂಬಾ ಓವರ್ ಲೇಟಾಗೋಯ್ತು. ನಾನು ಹೇಳಿದೆ ಗಾಡಿ ಎಲ್ಲ ಕ್ಲೀನ್ ಮಾಡಿಕೊಳ್ರಿ ಬೇಗ ಬೇಗ, ಒಂದು 5 ಗಂಟೆಗೆಲ್ಲ ಮುಗಿಸ್ಬಿಡೋಣ ಅಂತ. ಇವರು ನಿದ್ದೆ ಮಾಡಿಕೊಂಡು ಒಂದು 6 ಗಂಟೆಗೆ ಎತ್ಕೊಂಡೋಗೋರು ಗಾಡಿನ ವಾಶ್ ಮಾಡಿಸ್ಕೊಂಬರೋಕ್ಕೆ ಅಂದ್ಬಿಟ್ಟು. ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ 8 ಗಂಟೆ ಆಗೋಯ್ತು. ಕೆಳಗಡೆ ಗಾಡಿ ಹಾಕಿದ್ವಲ್ಲ, ಅಲ್ಲೇ ಹೋಗಿ ಪೂಜೆ ಮಾಡಿದ್ವಿ. ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ. ನನಗೆ ಬೇರೆ ತುಂಬಾ ಜ್ವರ ಅಂದರೆ ಜ್ವರ, ಕೂತ್ಕೊಳ್ಳೋಕ್ಕೂ ಆಗ್ತಿಲ್ಲ, ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಪಾಪ ನನ್ನಿಂದನೇ ಲೇಟಾಗೋಯ್ತು. ಅಡುಗೆ ಕೂಡ ಮಾಡಿಲ್ಲ. ಅಡುಗೆ ಕೂಡ ಹೊರಗಡೆಯಿಂದ ತರಿಸಿದ್ವಿ ಊಟನ. ತುಂಬಾ ಚಳಿ, ಜ್ವರ, ಫುಲ್ಲು ಬಾಡಿ ಎಲ್ಲ ಪೇಯ್ನು, ಟೈಫಾಯ್ಡ್ ಅಲ್ವಾ, ಹಾಗಾಗಿ. ನನ್ನ ಮಗಳು ಮಾತ್ರ ಚೆನ್ನಾಗಿ ರೆಡಿ ಮಾಡಿದ್ದೆ. ಅವಳೇ ರೆಡಿ ಆಗಿದ್ಲು. ನನ್ನ ತಲೆ ಒಂದು ಬಾಚಿಕೊಟ್ಟೆ ಅಷ್ಟೇ. ಮತ್ತು ನೀವು ನೋಡಿರ್ಬೋದು ಲಾಸ್ಟು, ಈಗ ಸೆಂಟ್ರಲ್ಲಿ ಒಂದು ವೀಡಿಯೋ ಹೋಯಿತು, ಸಿಲಿಂಡ್ರ್ ಒಳಗಡೆ ಹಾವು ಇತ್ತು. ಅದನ್ನ ನೋಡ್ಕೊಳ್ಳಿ. ಹೊರಗಡೆ ಎಲ್ಲ ಇಟ್ಟಿರ್ತೀರ, ತುಂಬ ಜನ ಖಾಲಿ ಸಿಲಿಂಡ್ರ್ ಅಂದ್ಬಿಟ್ಟು ಇಟ್ಟಿರ್ತೀರ. ಇವಾಗ ಬಿಸಿಲಿಗೆ ಮಳೆಗೆಲ್ಲ ಹಾವೆಲ್ಲ ಆಚೆ ಬರುತ್ತೆ, ಹೋಗೋ ಚಾನ್ಸಸ್ ಇರುತ್ತೆ. ಅವಕ್ಕೆ ಏನೋ ಸ್ವಲ್ಪ ಜಾಗ ಇದ್ರೆ ಆಯಿತು, ದೂರ್ಕೊಂಡ್ಬಿಡ್ತವೆ ಬೈಯಕ್ಕೆ ಅಂದ್ಬಿಟ್ಟು. ಸೊ ಆದಷ್ಟು ನೋಡ್ಕೊಳ್ಳಿ. ಶೂಸ್ ಹಾಕ್ಕೊಳ್ಳುವಾಗ ಮತ್ತು ಏನೋ ಒಂದು ಓಪನ್ ಪಾರ್ಟ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ನೋಡಿಕೊಂಡು ನೀವು ನೋಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ನಮಗೆ ಡೇಂಜರು. ಈಗ ನಮ್ಮದೇ ಶೂಗಳಲ್ಲಾಗಲಿ ಕಪ್ಪೆಗಳು, ಮತ್ತು ಏನೋ ಚೇಳು, ಜರಿ ಏನೇನೋ ಇರುತ್ತೆ. ಸೊ ಹಂಗಾಗಿ ನಾವು ನಮ್ಮ ಕೇರ್ಫುಲ್ಲಲ್ಲಿ ನಾವಿರಬೇಕಾಗುತ್ತೆ. ಹಂಗಾಗಿ ನನ್ನದು ವೀಡಿಯೋ ಬಂದ್ಬಿಟ್ಟು ನಮ್ಮ ಮನೇಲಿ ಫ್ರೆಂಡ್ ಮನೆಯಲ್ಲಿ, ಹಂಗಾಗಿ ನನಗೆ ಆ ವೀಡಿಯೋ ಕಳಿಸಿದ್ರು ಅವರು. ನಾನು ಅದನ್ನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ, ಈ ಥರ ಇರುತ್ತೆ ನೋಡಿ ಅಂದ್ಬಿಟ್ಟು. ಸೊ ಗಾಡಿ ಪೂಜೆ ಆಗೋಯ್ತು, ನಿಂಬೆಹಣ್ಣೆಲ್ಲ ತುಳಿಸಿದ್ರು. ನನಗಂತೂ ನೆಕ್ಸ್ಟ್ ಡೇ ಆಗಲೇ ಇಲ್ಲ, ಹೋಗಿ ಅಡ್ಮಿಟ್ ಆಗೇ ಬಿಟ್ಟೆ ನಾನೇ. ತಲೆ ಕೆಟ್ಟೋಯ್ತು ನನಗಂತೂ. ನೋಡಿ ಇವಾಗಲೂ ಅಷ್ಟೇ ವಾಯ್ಸು ಬುಸ ಅಂತ ಬರ್ತಾಯಿದೆ. ಹೋಗಿ ನಾನೇ ಅಡ್ಮಿಟ್ ಆಗಿಬಿಟ್ಟೆ. ಇಲ್ಲೇ ಪಕ್ಕದಲ್ಲೇ ಇತ್ತು ಹಾಸ್ಪಿಟಲ್ಲು. ಅಲ್ಲೋಗಿ ಹಿಂಗೆ ಹೇಳ್ಬಿಟ್ಟು ಗ್ಲೂಕೋಸ್ ಹಾಕೊಂಡ್ಬಿಟ್ಟೆ. ಫುಲ್ಲು ನರ್ವಸ್ ಆಗಿಬಿಟ್ಟಿದ್ದೆ ನಾನಂತೂ. ಒಂದು 3-4 ಡೇಸ್ಗೆ ನನ್ನ ಕೈಲಂತೂ ಆಗಲೇ ಇಲ್ಲ. ಸೊ ಆದರೂ ಕೂಡ ನಾನು ಲೀವ್ ಆದರೆ ಆಗಲಿ, ಏನಾದರೂ ಆಗಲಿ ಅಂದ್ಬಿಟ್ಟು ಸುಮ್ಮನೆ ಹೋಗಿ ಅಡ್ಮಿಟ್ ಆಗಿಬಿಟ್ಟೆ. ನಾನು ಆಮೇಲೆ ಇನ್ಫಾರ್ಮ್ ಮಾಡಿದೆ, ಕಂಪ್ನಿಗೆಲ್ಲ ಫೋನ್ ಮಾಡಿ ಎಲ್ಲರಿಗೂ ಇನ್ಫಾರ್ಮ್ ಮಾಡಿದೆ. ಮತ್ತು ನೆಕ್ಸ್ಟ್ ಡೇ ಹೋಗಿ AC ಲೀವ್ ಹಾಕ್ಬಿಟ್ಟು ಬಂದುಬಿಟ್ಟೆ. ಏನು ಗೊತ್ತಾ, ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ, ಕಾಂತಾರ 2 ಹೋಗ್ತಾಯಿದ್ದೀವಿ. ಸೊ ಇವಾಗ ನನಗೆ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತಾ ಇತ್ತು. 2 ಡೇಸ್ ಆಗಿತ್ತು ನಾನು ಗ್ಲೂಕೋಸ್ ತೊಗೊಂಡು 2 ಡೇಸಿಂದ ತೊಗೊತಾನೆ ಇದ್ದೆ. ನಾನು ಪಿಕ್ಚರ್ಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ. ನಮ್ಮ ಮನೆಯವರು ಬುಕ್ ಮಾಡಿಬಿಟ್ಟಿದ್ರು ಆಲ್ರೆಡಿ, ಹುಷಾರಾಗಿದ್ದೀನಿ ಅಂದ್ಬಿಟ್ಟು. ನಾನು ಬೇಡ ಅಂತ ಹೇಳಿದ್ದೆ. ಅವ್ರು ಬುಕ್ ಆಗೋಗಿದೆ, ಮತ್ತು ಹೋಗಿಲ್ಲ ಅಂದರೆ ವೇಸ್ಟ್ ಆಗುತ್ತೆ, ಹಾಗೆ ಹಿಂಗೆ ಅಂದ್ಬಿಟ್ಟು ಹೇಳಿದ್ರು. ಸರಿ ಬಿಡು ಆಯಿತು ಅಂದ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಸ್ನಾನ ಮಾಡಿಕೊಂಡು ಹೋದ್ವಿ. ಒಳಗಡೆ ಅಂತೂ ತುಂಬಾ ಹೆವಿ ರಶ್ ಇತ್ತು. ನೀನು ಮುಂದೆ ನಾನು ಮುಂದೆ ಅಂದ್ಕೊಂಡು ತುಂಬಾ ರಶ್ ಇತ್ತು.
ಇದು ಬಂದ್ಬಿಟ್ಟು ಇಲ್ಲೇ ಕೋನಪ್ಪನ ಅಗ್ರಹಾರ ಅಂದ್ಬಿಟ್ಟು ವೆಂಕಟೇಶ್ವರ ಟಾಕೀಸು. ನಾವು ತುಂಬ ವರ್ಷಗಳಿಂದ ಅಲ್ಲೇ ಹೋಗ್ತಾ ಇರೋದು. ಚೆನ್ನಾಗಿತ್ತು ಪಿಕ್ಚರು. ಈಗ ನಾವು ಪಿಕ್ಚರ್ ನೋಡ್ತೀವಿ, ನಮ್ಮ ದುಡ್ಡು ನಾವು ಕೊಡ್ತೀವಿ, ನೋಡ್ತೀವಿ. ಸೊ ನಾವು ನಮಗೇನು ಅನ್ನಿಸ್ತೋ ಅದ್ರ ಬಗ್ಗೆ ನಾವು ಹೇಳ್ಬೋದು. ಸೊ ಯಾರಿಗೂ ಏನೂ ಇದಿಲ್ಲ. ಏನಂದರೆ ನಮಗೆ ಅಲ್ಲಿ ಕಾಂತಾರ ಒನ್ ಥರ ನಮಗೆ ಅಲ್ಲಿ ಇಂಟ್ರೆಸ್ಟ್ ಬಂದಿಲ್ಲ ನಿಜವಾಗ್ಲೂ. ಕಾಂತಾರವನ್ನು ಸಖತ್ತಾಗಿತ್ತು. ಕಾಂತಾರ 2 ಚೆನ್ನಾಗಿದೆ. ಆ ಹುಲಿ ಬರೋದು ಕೆಲವೊಂದು ಚೆನ್ನಾಗಿದೆ. ಏನು ಅಷ್ಟೊಂದು ನಮಗೆಲ್ಲ ಇಂಟ್ರೆಸ್ಟ್ ಅಷ್ಟೊಂದು ಇದಾಗಲಿಲ್ಲ. ಸ್ಟಾರ್ಟಿಂಗ್ ನೋಡುವಾಗ ಎಷ್ಟು ಮೈಕೈ ರೋಮ ನೆಟ್ಟಿಗೆ ಆಗ್ತಾಯಿತ್ತು. ಆ ಥರ ಒಂದು ಪಿಕ್ಚರ್ ಇತ್ತು. ಅದಕ್ಕೋಸ್ಕರ ನಾನು ಕ್ಯೂರಿಯಾಸಿಟಿಯಿಂದ ಹುಷಾರಿಲ್ಲ ಅಂದ್ರೂ ಟೈಫಾಯ್ಡ್ ಜ್ವರ ಬಂದ್ರೂ ಹೋಗಿ ನೋಡಿದ್ವಿ. ಆದರೆ ನಮಗೇನು ಅಷ್ಟೊಂದು ಇದಾಗಲಿಲ್ಲ. ಅದು ಅಷ್ಟಕ್ಕಷ್ಟೇ ಅಂತ ಹೇಳಬಲ್ಲೆ. ದುಡ್ಡು ಕೊಡ್ಬೇಕಾ? ಅದಕ್ಕೆ ದುಡ್ಡು ಕೊಡ್ಬೇಕಾ? ಏಕೆ ಹಾಗೂ ಗೊತ್ತಿಲ್ಲ. ಇಲ್ಲಿ ನಾನಂತ ಗೊತ್ತಾದ್ರೆ ಮತ್ತೆ ಮನೆ ಸುಮ್ಮನೆ ಇದು ಮಾಡ್ತಾರೆ. ಅಲ್ಲ, ಅದು ದುಡ್ಡು ಕೊಡ್ಬೇಕು ಅವಳಿಗೆ. ಎಷ್ಟು ಬೇಡ ಆಡ್ಕೊಂತಾರೆ ಕಣೋ, ಅದೆಲ್ಲ ಗೊತ್ತಿರುತ್ತೆ. ಆಡ ಹೋದ ಆ ಕಡೆ ಅಮ್ಮಿದ್ರ ಮೇಲೆ ಹತ್ತೆ ಅಮ್ಮ, ಅದ್ರ ಮೇಲೆ ಹತ್ತು ಚಾರು. ಆ ಕಡೆ ಬರ್ಬೇಕು, ಆ ಕಡೆಯಿಂದ. ಆ ಕಡೆಯಿಂದ ಹೋಗಮ್ಮ. ಹತ್ತು ಮೇಲೆ 10 ಬೀಳು ಕೆಳಕ್ಕೆ, ಏನಾಗಲ್ಲ. ಆಟ ಆಡು, ಕುಣಿ ಕುಣಿ. ಅಯ್ಯೋ ಚಿ. ನಾನೇ ಮಾಡ್ಕೊತೀನಿ ಬಿಡು. ಸೊ ಮತ್ತೆ ಎಲ್ಲ ನಾವು ಇಲ್ಲೊಂದು ಮಾಲ್ ಇತ್ತು, ಮಾಲ್ಗೆ ಕೂಡ ಕರ್ಕೊಂಬಂದಿದ್ವಿ. ಲಾಸ್ಟ್ ಟೈಮ್ ನಾನು ನಮ್ಮ ಮನೆಯವ್ರು ಇಬ್ಬರೇ ಹೋಗಿದ್ವಿ. ನಮ್ಮ ಮನೆಯವರು ಎಲ್ಲೆಲ್ಲಿ ಕರ್ಕೊಂಬಂದ್ರೆ ಗೊತ್ತಾ, ಅಲ್ಲಿ ಕೆಲಸ ಮಾಡ್ತಿದ್ರು ನಮ್ಮ ಮನೆಯವ್ರು ಫಸ್ಟು, ಇವಾಗಲೂ ಅಲ್ಲೇ ಮಾಡ್ತಾ ಇರೋದು. ಸೊ ನನಗೆ ಟೈಫಾಯ್ಡ್ ಜ್ವರ ಅಂದ್ಬಿಟ್ಟು ಲೀವ್ ಹಾಕಿದ್ರು ಅವರು. ಆದರೆ ಅವ್ರು ನೋಡಿ ಎಷ್ಟು ನನಗೆ ತಲೆ ತಿಂತಾಯಿದ್ರು ಅಂದರೆ, ಡೈರೆಕ್ಟ್ ದಾರಿಲಿ ಹೋಗ್ತಿರ್ಲಿಲ್ಲ. ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ. ಮತ್ತು ನೋಡು, ಹೆಂಡ್ತಿಗೆ ಹುಷಾರಿಲ್ಲ ಅಂದ್ಬಿಟ್ಟು ರಜಾ ಹಾಕೊಂಡಿದ್ದ, ನೋಡಿದ್ರೆ ಇಲ್ಲೇ ಎಲ್ಲ ಸುತ್ತಾಡ್ಕೊಂಡವ್ರೆ ಅಂತ ಇದು ಮಾಡ್ತಾರೆ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ನಿಜವಾಗ್ಲೂ. ನಮ್ಮ ಮನೆಯವ್ರಿಗೆಲ್ಲ ಕರ್ಕೊಂಡೋಗಿ ತೋರಿಸ್ಬೇಕು ಅಂತ ಆಸೆ.
ಅಂದರೆ ಅವ್ರ ಪರಿಚಯಸ್ಥರೆಲ್ಲ ಅಲ್ಲಿರ್ತಾರಲ್ಲ, ಏನಾದರೂ ಅನ್ಕೊತಾರೆ ನೋಡಿ, ಸುಳ್ಳು ಹೇಳ್ಕೊಂಡ್ರೆ ಚಾಕೋನೆ ಶಿವಣ್ಣ ಅಂತ ಆಡ್ಕೊತಾರೆ ಅಂದ್ಬಿಟ್ಟು ಇವ್ರು ಸ್ವಲ್ಪ ಹಿಂದೆ ಇರ್ತಾಯಿದ್ರು. ಮತ್ತು ಇಲ್ಲಿ ಬಟ್ಟೆಗಳಂತೂ ಸೂಪರ್ ಅಂದರೆ ಸೂಪರು, ರೇಟ್ ಮಾತ್ರ ಬಂಪರು. ರೇಟ್ ಒಂದೊಂದು ನಾನು ಅಂದ್ಕೊಂಡೆ ಒಂದು 300-400 ರೂಪಾಯಿ ಇರುತ್ತೆ ಅಂದ್ಕೊಂಡೆ. ಅದು ನೋಡಿದ್ರೆ 2090 ರೂಪಾಯಿ, 1900, 1200, 1100 ಆ ಥರ ಇತ್ತು. ನನಗೆ ಈ ಥರ ಮನೇಲಿ ಹಾಕೊಳಕ್ಕೆ ಇಷ್ಟ ಆಗುತ್ತೆ ಈ ಥರ ಬಟ್ಟೆಗಳು. ಔಟ್ ಸೈಡ್ ಕೂಡ ಹಾಕೊತಾರೆ, ನಾನು ಮನೇಲಿ ಹಾಕೊತೀನಿ, ಚೆನ್ನಾಗಿರುತ್ತೆ ಅಂತ ಇಷ್ಟ ಆಯಿತು. ನಮ್ಮನೇಲಿ ಹೋಗ್ಲಿ ಒಂದು ತಗೋ ಅಂದರು, ನಾನು ಬೇಡ ಅಂತ ಹೇಳಿದೆ. ಸೊ ನಾನು ಬೇಡ ಅಂತಲೇ ಹೇಳಿದೆ, ಯಾಕಂದರೆ ನಮ್ಮ ಬಜೆಟ್ ಹೆಂಗಿದೆ ಹಂಗೆ ನಾವು ಯೋಚನೆ ಮಾಡಬೇಕಲ್ಲ. ಒಂದಾದರೂ ತಗೋ ಅಂತ ತುಂಬ ಹಿಂಸೆ ಮಾಡಿದ್ರು, ನಾನು ಬೇಡ ಅಂದ್ಬಿಟ್ಟೆ. ಆಮೇಲೆ ನನ್ನ ಮಗಳದು ತುಂಬ ಇಷ್ಟ ಆಯ್ತು ನನಗೆ, ಇದು ಕೂಡ ಸಖತ್ತಾಗಿತ್ತು. ತೊಗೊಂಡ್ಬಿಡ್ತಿದ್ನೇನೋ, ಹುಷಾರಿರ್ಲಿಲ್ವಲ್ಲ, ಇನ್ನೂ ಖರ್ಚಿರುತ್ತೆ ಮುಂದಕ್ಕೆ, ಸುಮ್ಮನೆ ಯಾಕೆ ಅಂದ್ಬಿಟ್ಟು ನಾನು ಕೇರ್ಲೆಸ್ ಮಾಡಿದೆ. ಇಲ್ಲಾಂದ್ರೆ ಒಂದು ಟಾಪ್ ಎತ್ಕೊಂಡ್ಬಿಡ್ತಾ ಇದ್ದೆ. ಟಾಪ್ ಅಂದರೆ ಇದೊಂಥರ ಕುರ್ತಾ ಜೀನ್ಸ್ ಮೇಲೆ ಹಾಕೊತಾರಲ್ಲ ಆ ಥರದ್ದು. ಈ ಟಿ ಶರ್ಟ್ ನಂಗೆ ತುಂಬ ಇಷ್ಟ ಆಯಿತು. ನನ್ನ ಮಗಳಿಗೆ ಫಸ್ಟ್ ಇತ್ತು ಈ ಥರದ್ದು ಇವಳ ಹತ್ರ. ಇದು ಬಂದ್ಬಿಟ್ಟು ರೇಟ್ ಎಷ್ಟು ಗೊತ್ತಾ, ಸುಮಾರು 1500 ಅದೊಂದಕ್ಕೇ. ಸಖತ್ತಾಗಿತ್ತು. ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ, ಇವಳಿಗೆ ಸೆಟ್ ಆಗೋ ಥರ ಬಟ್ಟೆಸ್ ಎಲ್ಲ ಇಲ್ಲಿದೆ, ಒಂದು 4-5 ಟಿ ಶರ್ಟು 4-5 ಪ್ಯಾಂಟ್ ಎತ್ಕೊಂಬಂದ್ಬಿಡು ಯಾವಾಗಾದರೂ ಅಂತ ಹೇಳಿದೆ. ಯಾವುದೇ ಪ್ಯಾಂಟ್ ತೊಗೊಳ್ರಿ, ಒಂದು ಪ್ಯಾಂಟ್ ಬಂದ್ಬಿಟ್ಟು 400 ನೋಡಿ, 1 ರೂಪಾಯಿ ಕಮ್ಮಿ, 400 ರೂಪಾಯಿಗೆ. ಚಿಕ್ಕ ಪ್ಯಾಂಟಿಗೆ 400 ರೂಪಾಯಿ. ಆಮೇಲೆ ಟಿ ಶರ್ಟಿಗೆಲ್ಲನೂ 400, 500, 300 ಆ ಥರ. ಆದರೆ ಬಟ್ಟೆ ಮಾತ್ರ ಸಕ್ಕತ್ತಾಗಿತ್ತು ನೋಡಿ, 799 ಒಂದು ಟಿ ಶರ್ಟ್ಗೆ. ಏನಕ್ಕಪ್ಪ ಅಷ್ಟೊಂದು? ನನ್ನ ಮಗಳಿಗೆ ಅಂತೂ ಏನೂ ಕೊಡಿಸ್ಲಿಲ್ಲ ಅಂದ್ಬಿಟ್ಟು ತುಂಬ ಇದಾಗಿದ್ಲು. ನಾನು ಫಸ್ಟೇ ಮನೆಯಿಂದನೇ ಹೇಳ್ಕೊಂಡು ಹೋಗಿದ್ದೆ, ಮಾಲ್ಗೆ ಹೋಗಲ್ಲ, ಹೋದರೆ ಏನು ಕೇಳಬಾರ್ದಲ್ಲಿ, ನಮಗೆ ತೊಗೊಳ್ಳೋಷ್ಟೆಲ್ಲ ಆಗಲ್ಲ ಅಲ್ಲಿ, ಏನಾರು ತಿನ್ನೋಣ ಅಷ್ಟೇ, ತೊಗೊಳಕ್ಕೆಲ್ಲ ಆಗಲ್ಲ ಅಂತ ನಾನು ಹೇಳ್ಕೊಂಡೇ ಹೋಗಿದ್ದೆ ಅವಳಿಗೆ. ಅವಳು ಆದರೂ ಒಂದು 2-3 ಐಟಮ್ ಕೇಳಿದ್ಲು, ನಾನು ಬೈದೆ. ಮತ್ತು ಗೇಮ್ಸ್ ಎಲ್ಲ ಕೇಳಿದ್ಲು. ಒಂದು ಗೇಮ್ಸ್ ಮಾಡ್ಬಿಟ್ಟು 1500 ಮೇಲೇ ಅಲ್ಲೆಲ್ಲ ಗೇಮ್ಸು. ಅವೆಲ್ಲ ಸುಮ್ಮನೆ ವೇಸ್ಟು. ಏನೊಂದು 10 ನಿಮಿಷ ಏನೋ ಆಟ ಆಡಿಸಲ್ಲ, 1000 ರೂಪಾಯಿ ಕೊಡಬೇಕು ಅವ್ರಿಗೆ. ಇದು ಬಂದ್ಬಿಟ್ಟು ಏನು ಮಾಲ್ ಗೊತ್ತಾ, M5 ಮಾಲ್ ಇದ್ರ ಹೆಸರು. ಇದೆಲ್ಲ ಸುಮ್ಮನೆ ರಿಚ್ ಫ್ಯಾಮಿಲಿ ಅವರಿಗೆ, ನಮ್ಮಂಥವ್ರಿಗೆಲ್ಲ. ಜಸ್ಟ್ ನಾವು ನೋಡ್ಬೋದು, ಏನಾದರೂ ತಿನ್ಬೋದು ಅಷ್ಟೇ. ಊಟನೂ ಕೂಡ ಅಷ್ಟೇ, ರೇಟ್ ಜಾಸ್ತಿ. ಒಂದು ಊಟ ಬಂದ್ಬಿಟ್ಟು 750 ರೂಪೀಸ ಏನೋ, ಫುಲ್ ಮಿಲ್ಸು. ಮತ್ತು ನಾವು ಸರಿ ಯಾವುದು ಬೇಡ ಮಾಡಿ ಬರ್ಗರ್ ತೊಗೊಂಡ್ವಿ, 2 ಬರ್ಗರು. ಮತ್ತು ಅದೇನೋ ಆಲೂಗೆಡ್ಡೆದು ಅದೇನೋ ಹೇಳ್ತಾರೆ, ಅದ್ರ ಹೆಸ್ರು ಗೊತ್ತಿಲ್ಲ, ಇವಾಗ ತೋರಿಸ್ತೀನಿ. ವೆಯ್ಟ್ ಮಾಡ್ತಿದ್ವಿ ನಾವು. ಸ್ಯಾಂಡ್ವಿಚ್ ಅಲ್ಲ. ಮತ್ತು ನಾವಿಬ್ಬರು ಫೋಟೋಗೆ ಅಂದ್ಬಿಟ್ಟು ಇದು ಮಾಡ್ತಿದ್ವಿ. ನಮ್ಮದನ್ನು ಟೆನ್ಷನ್ ನೋಡಿ, ಔಟ್ ಸೈಡ್ ಬಂದವ್ರು ಪಾಪ ಫ್ರೀಯಾಗಿ, ಅಂದರೆ ಫ್ರೀಯಾಗಿ ಆಗ್ತಿಲ್ಲ ಅವ್ರಿಗೆ. ನೋಡಿ ಇದೆ ಆಲೂಗೆಡ್ಡೆದು. ಮತ್ತೇನೋ ಬ್ಲ್ಯಾಕ್ ಕಾಫಿ ಅಂದ್ಬಿಟ್ಟು ಫುಲ್ಲು ಕೋಲ್ಡು, ಐಸ್ ಕ್ಯೂಬ್ ಹಾಕ್ಬಿಟ್ಟವ್ರೆ. ನಾನು ಲೈಫಲ್ಲಿದೆ ಫಸ್ಟ್ ಟೈಮ್ ನೋಡಿದ್ದು. ಈ ಥರ ಒಂದಿರುತ್ತೆ ಕಾಫಿ, ಕೋಲ್ಡ್ ಕಾಫಿ ಅಂತ, ಅದು ಡಿಕಾಕ್ಷನ್ನು. ನಾನೆಲ್ಲ ಪೆಪ್ಸಿ ಅಂದ್ಕೊಂಡೆ, ಕೊಕೋ ಕೋಲಾ ಅಂದ್ಕೊಂಡೆ. ನನಗೆ ನೋಡಿ ಶಾಕು. ಈ ಥರ ಇರುತ್ತೆ, ಬೇಡ ಸುಮ್ಮನೆ ಇದಕ್ಕೆ ಇಷ್ಟೊಂದು ದುಡ್ಡು ಕೊಟ್ಟಿದ್ಯಾ, ಕುಡ್ಕೊ ನೀನೇ ಅಂದ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟೆ. ಪಾಪ 2 ಗ್ಲಾಸ್ ಅವರೇ ಕುಡ್ಕೊಂಬಿಟ್ರು. ನಾನು ಆಲೂಗೆಡ್ಡೆದೊಂದು ಚಿಪ್ಸ್ ತಿಂದೆ ಅಷ್ಟೇ, ಮತ್ತು ಒಂದು ಬರ್ಗರ್ ತಿಂದೆ, ಚಿಕನ್ ಬರ್ಗರು ಅಷ್ಟೇ. ಇದು ಚೆನ್ನಾಗಿತ್ತು, ಒಂಥರ ಸ್ಪೈಸಿಯಾಗಿತ್ತು. ಅದರ ಹೆಸ್ರು ಏನೋ ಇತ್ತು, ಮರ್ತೋಯ್ತು ನನಗೆ. ಅವೆಲ್ಲ ತಿನ್ನಲ್ಲ ಫ್ರೆಂಡ್ಸ್, ಹಂಗೆ ನಂಗೆ ಗೊತ್ತಿಲ್ಲ ಅವೆಲ್ಲ. ಸ್ಯಾಂಡ್ವಿಚ್ ಅಲ್ಲ, ಪೊಟೊಟೊ ಸ್ಪ್ರಂಚ್ ಏನೋ ಅಂತಾರೆ. ಸೊ ನಿಮಗೆ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಎಲ್ಲರಿಗೂ ಗೊತ್ತು, ನನಗೆ ಮಾತ್ರ ಗೊತ್ತಿಲ್ಲ. ಮತ್ತು ಸರಿ ಬೇಡ ಅಂದ್ಬಿಟ್ಟು ನಮಗೆ ನೋಡಿ ಅದು ಹೆಂಗಿದೆ ಗೊತ್ತಾ, ಬ್ಲ್ಯಾಕ್ ಟೀ
ನನಗಂತೂ ವಾಮಿಟೇ ಬರ್ತಾಯಿತ್ತು ನಿಜವಾಗ್ಲೂ. ಆ ಥರ ಕಾಫಿ ಲೈಫಲ್ಲೇ ಕುಡ್ದಿಲ್ಲ ಫ್ರೆಂಡ್ಸ್. ಈ ಥರ ಕಾಫಿ ಕುಡ್ದಿರೋರ್ಗೇನೋ ಗೊತ್ತು, ನಿಜವಾಗ್ಲೂ ನಾನು ಯಾವತ್ತೂ ಕುಡ್ದಿಲ್ಲ ಹುಡ್ತಾಗಿಂದನೂ. ಮತ್ತು ಕೆಳಗಡೆ ನಾವು ಇನ್ನೇನು ಹೊರಡುವಾಗ ಸೆಟ್ಟಿಂಗ್ಸ್ ಎಲ್ಲ ಸಖತ್ತಾಗಿತ್ತು. ಹಾಗಾಗಿ ನಾವು ಫೋಟೋಶೂಟು ವೀಡಿಯೋ ಏನೇನೋ ಮಾಡ್ತಾಯಿದ್ವಿ. ಇನ್ನೇನು ಮಾಡೋದು, ಮಾಡೋಕ್ಕೆ ಕೆಲಸ ಇಲ್ಲ. ನಾನು ನನಗೋಸ್ಕರ ಬಂದಿಲ್ಲ ಗೈಸ್, ನಿಜವಾಗ್ಲೂ ನಾನು ಪೇಷೆಂಟು. ಏನೋ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀನೇನೋ, ಸ್ವಲ್ಪ ಗಾಳಿ ವಾತಾವರಣ ಚೇಂಜ್ ಆಗಲಿ ಅನ್ನೋದಕ್ಕೋಸ್ಕರ, ಮತ್ತು ಕಾಂತಾರ 2 ಅನ್ನೋ ಕ್ಯೂರಿಯಾಸಿಟಿ ಹುಮ್ಮಸ್ಸಲ್ಲಿ ಹೋಗ್ಬಿಟ್ಟೆ ಮಕ್ಳಿಗೋಸ್ಕರ. ನನ್ನ ಮಕ್ಕಳು ಸುಮಾರು ದಸರಾ ರಜೆಯಿಂದ ಮನೆಗೆ ಇದ್ದರು, ಎಲ್ಲೂ ಕರ್ಕೊಂಡೋಗಿರಲಿಲ್ಲ, ಊರಿಗೂ ಕಳಿಸಿರಲಿಲ್ಲ. ಎಲ್ಲರೂ ಫೋನ್ ಮಾಡಿ ನನ್ನ ತಮ್ಮವರೆಲ್ಲ ಬೈತಾಯಿದ್ರು, ಕರ್ಕೊಂಬ ಊರಿಗೆ, ಅಲ್ಲೇನು ಮಾಡ್ತೀಯ ಮಕ್ಕಳನ್ನ, ಅದೇ ಬೆಳಕು, ಅದೇ ಇದು, ಅದೇ 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 ಅಂತ ಬೈತಾಯಿದ್ದ. ಸೊ ಸ್ವಲ್ಪ ಚೇಂಜಸ್ ಇರಲಿ ಅಂತ ಅವ್ರಿಗೋಸ್ಕರ ನಾನು ಮಾಲು ಕರ್ಕೊಂಡೋದೆ. ಪಾಪ ನಮ್ಮ ಮನೆಯವ್ರಿಗೆ ಸ್ವಲ್ಪ ತಳಮಳ ಅಲ್ಲಿ. ಸೊ ಒಂದು ಫ್ಯಾಮಿಲಿ ಒಂಥರ ಇಷ್ಟ ಆಯ್ತು ನನಗೆ ಈ ಥರ ಎಲ್ಲ ಹೋಗೋದಂದರೆ. ಏನಂದರೆ ಪಾಪ ಅವ್ರು ನಮ್ಮನೆ ಫ್ರೀಡಮ್ ಆಗಿರಲಿಲ್ಲ, ಕೆಲಸದವರೆಲ್ಲ ನೋಡ್ತಾರೆ, ಸುಮ್ಮನೆ ಒಂದು ಕೆಟ್ಟ ಹೆಸರು ಬರುತ್ತೆ ಅಂದ್ಬಿಟ್ಟು ಸ್ವಲ್ಪ ಅಲರ್ಟ್ ಆಗಿದ್ದರು. ನಾನು ಹೆಂಗಾನ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಸ್ವಲ್ಪ ಮಕ್ಳ ಹತ್ರ ಎಂಜಾಯ್ ಮಾಡ್ಕೊಂಡಿದ್ದೆ. ಹೆಂಗೂ ಬಿಡು ಬಂದುಬಿಟ್ಟಿದ್ದೀವಿ, ಬಂದಮೇಲೆ ನಾವು ಅದನ್ನು ಅನುಭವಿಸ್ಬೇಕಲ್ವ, ಸುಮ್ಮನೆ ಗೂಬೆ ಥರ ಬರೋದೇನಿದೆ. ಮತ್ತು ಅಲ್ಲೆಲ್ಲ ಸೆಟ್ಟೆಲ್ಲ ಇದ್ವು, ಸೂಟು ಬೂಟುಗಳು, ಅದು ಬಂದ್ಬಿಟ್ಟು 1.5 ಲಕ್ಷ. ಆ ಸೂಟ್ ಬಂದ್ಬಿಟ್ಟು ಸಖತ್ತಾಗಿತ್ತು. ಅದಕ್ಕೆ ಹೇಳ್ತಾ ಇದ್ದೆ ನನ್ನ ಮಗನಿಗೊಂದು ಕೊಡಿಸ್ಬೇಕಿತ್ತರ ಮದುವೆ ಟೈಮಲ್ಲಿ ಅಂತ. ನಾವು ನೋಡೋದಲ್ಲ ತಗೊಳ್ಳೋದಲ್ಲ, ನೋಡೋಕ್ಕೂ ಆಗಲ್ಲ ಇಂಥದ್ದೆಲ್ಲ ಅಂದರು. ಯಾಕಾಗಲ್ಲ, ಟ್ರೈ ಮಾಡ್ಬೋದಲ್ವ, ಅಟ್ಲೀಸ್ಟ್ ಕಮ್ಮಿ ರೇಟ್ ಕೊಡಿಸ್ಬೋದಲ್ವ ಅಂತ ಇದನ್ನೇ ವಾದ ಮಾಡಿಕೊಂಡು ಬಂದ್ವಿ. ಅವರು ಕೂಡ ಫೋರ್ಸ್ ಕೊಡ್ತಾಯಿದ್ರು. ಅಲ್ಲೆಲ್ಲ 1000 ರೂಪಾಯಿನ ಐಟಮೇ ಇಲ್ಲ ಗೈಸಲ್ಲಿ, ಏನಿದ್ರು ಹೈ ದುಡ್ಡು ತಕ್ಕಂಗೆ ಕ್ವಾಲಿಟಿ ಇದೆ. ಕ್ವಾಲಿಟಿ ಬಟ್ಟೆ ಬ್ರ್ಯಾಂಡ್ ಎಲ್ಲ ಸಖತ್ತು ಎಕ್ಸ್ಟ್ರಾರ್ಡಿನರಿ ಅಂತಲೇ ಹೇಳ್ಬೋದು. ನನಗೆ ಈ ಕಲರ್ ಅಂತ ತುಂಬ ಇಷ್ಟ ಆಯಿತು. ಆದರೆ ರೇಟ್ ಬಂದ್ಬಿಟ್ಟು 1.5 ಲಕ್ಷ. ಏನು ಮಾಡೋದು, ಅವೆಲ್ಲ ತಗೊಳಕ್ಕೆ ಅದೃಷ್ಟ ಇರಬೇಕು. ಅದೃಷ್ಟವಂತರಿಗೆ ಮಾತ್ರ ಇವೆಲ್ಲ, ನಮ್ಮಂಥವ್ರಿಗೆಲ್ಲ. ಹಾಯ್ ಗಾಯ್ಸ್, ಮುಗೀತು ನಮ್ಮ ಯಾವ ಶಾಪಿಂಗ್ ಇಲ್ಲ, ಯಾವ ಇದು ಇಲ್ಲ, ಯಾವ ಹುಡುಗೋಶನೂ ಇಲ್ಲ. ಸುಮ್ಮನೆ ಮಕ್ಳಿಗೋಸ್ಕರ ಬಂದ್ವಿ, ಕಾಂತಾರ ಮೂವಿಗೆ ಅಂತ ಬಂದಿದ್ವಿ. ಸೊ ನೋಡಿದ್ವಿ, ಹಂಗೆ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಮಕ್ಳಿಗೋಸ್ಕರ ತೋರ್ಸೋಕ್ಕೆ ಅಂತ ಮಾಲಿಗೆ ಕರ್ಕೊಂಡ್ಬಂದಿದ್ವಿ. ಮುಗೀತು ನಮ್ಮ ಪಯಣ ಮನೆ ಕಡೆಗೆ. ಸೊ ಎಲ್ಲನೂ ತೋರಿಸ್ತೀನಿ, ಬಾಯ್ ಗಾಯ್ಸ್. ಮತ್ತು ಇಲ್ಲಿ ಬರ್ತಾ ಅಲ್ಲೇ ಸುಮಾರು 10:30 ಮಕ್ಕಳು ಆಗೋಯ್ತು. ಸರಿ ಇನ್ಯಾವಾಗ ಅಡುಗೆ ಮಾಡೋದು ಅಂದ್ಬಿಟ್ಟು, ಇನ್ನು ನಾನು ಬೇರೆ ಅಡುಗೆ ಮಾಡಲ್ಲ, ಹುಷಾರಿಲ್ಲ ಅಂದ್ಬಿಟ್ಟು ಇಲ್ಲೇನೋ ತಿನ್ಕೊಂಡೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಬಿರಿಯಾನಿನೇ ಪ್ಲ್ಯಾನ್ ಮಾಡಿಬಿಟ್ವಿ. 4 ಬಿರಿಯಾನಿ ಎತ್ಕೊಂಡ್ವಿ. ಒಂದು ಚೂರು ಚೆನ್ನಾಗಿತ್ತಿಲ್ಲ ನಿಜವಾಗ್ಲೂ. ನಾನು ಹೇಳ್ತೀನಿ ನಮ್ಮ ಮನೆಯವ್ರಿಗೆ, ಯಾವಾಗಲೂ ಬೈತೀನಿ, ಕೊಡಿಸ್ತೀಯ ಚೆನ್ನಾಗಿರೋ ದೊಡ್ಡ ಹೋಟ್ಲಲ್ಲಿ ಕೊಡಿಸು, ಟೇಸ್ಟಾಗಿರಬೇಕು, ಬಿಸಿ ಬಿಸಿ ಇರಬೇಕು ಅಂತ. ಯಾವುದೋ ಹೋಟೆಲ್ಗೆ ಅಂದರೆ ಟೈಮ್ ಆಗಿತ್ತಲ್ಲ, ಇರಲಿಲ್ಲ. ಯಾವುದೊಂದು ರೋಡ್ ಸೈಡ್ ಒಂದು ಚಿಕ್ಕ ಹೋಟೆಲ್ ಇತ್ತು, ಅಲ್ಲಿ ಕರ್ಕೊಂಡೋದ್ರು. ಬಿರಿಯಾನಿ ಫುಲ್ಲು ಕೋಲ್ಡಾಗಿ ಹೋಗಿತ್ತು, ವಿಧಿ ಇಲ್ಲ. ಮತ್ತು ಅವ್ರು ಕೊಟ್ಟರೆ ಸಾಂಬಾರು ಉಪ್ಪಾಗಿತ್ತು. ಅಲ್ಲಿ ಚೆನ್ನಾಗಿದ್ದಿದ್ದು ಮಾತ್ರ ಮೊಸರು ಬಜ್ಜಿ ಒಂದೇ. ಸುಮ್ಮನೆ ದುಡ್ಡು ವೇಸ್ಟ್ ಅನ್ಕೋಬೇಕು. ಕಬಾಬು ಕೂಡ ಇರಲಿಲ್ಲ, ಹೋಗ್ಲಿ ಬಿಡು ಅನ್ನೋಕ್ಕೆ. ಚಿಕನ್ ಗ್ರೇವಿ ಇರಲಿಲ್ಲ, ಏನಿರಲಿಲ್ಲ. ತಿನ್ನಲ್ಲ ನಾವು ಹೋಟ್ಲಲ್ಲಿ, ಅಪರೂಪ. ತಿಂದಮೇಲೆ ಚೆನ್ನಾಗಿ ತಿಂದ್ಬಿಡಬೇಕು. ನನಗಂತೂ ಇದು ಚೂರು ಇಷ್ಟ ಆಗಿಲ್ಲ. ಆಯ್ತು ಬಿಡು, ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀನಿ ಬಿಡು, ಇವಾಗಿರೋ ತಿನ್ನೋಣ ಅಂದ್ಕೊಂಡು ಹೇಳಿದ್ರು. ಯಾವುದೋ ಒಂದು ತಿಂದ್ವಿ. ನಾನಂತೂ ತಿಂದಿಲ್ಲ, ಸ್ವಲ್ಪ ಸ್ವಲ್ಪನ ಅದನ್ನೇ ಪಾರ್ಸಲ್ ಮಾಡ್ಕೊಂಡು ನಮ್ಮ ಮನೇಲಿ ಬೆಕ್ಕಿತ್ತು, ಬೆಕ್ಕಿಗೆ ಹಾಕ್ತೆ. ಆ ಬೆಕ್ಕು ಕೂಡ ತಿಂದಿಲ್ಲ ಗೈಸ್, ಏನೋ ಸ್ವಲ್ಪ ತಿಂತಷ್ಟೇ. ಮೂಳೆಗಳು ಚೆನ್ನಾಗಿರಲಿಲ್ಲ. ಬಿರಿಯಾನಿ ಅಂದರೆ ಹೆಂಗಿರುತ್ತೆ ಅಂದರೆ ಸಖತ್ತಾಗಿರುತ್ತೆ. ನಾನು ಮಾಡೋ ಬಿರಿಯಾನಿ ಪರವಾಗಿಲ್ಲ ಅಂದ್ಕೊಂಡೆ, ಚೂರು ಚೆನ್ನಾಗಿರಲಿಲ್ಲ. ನಮ್ಮ ಮನೆಯವರು ಅವ್ರಿಗೆ ಹೆಂಗೋ, ನಮ್ಮ ಮನೆಯವ್ರಿಗೆ ನಮ್ಮ ಮಕ್ಳಿಗೆ ಹೆಂಗಾನೇ ಇರಲಿ ಸುಮ್ಮನೆ ತಿಂದ್ಬಿಡ್ತಾರೆ ಅವರು. ಸೊ ಇಲ್ಲಿವರೆಗೂ ನೋಡಿದವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.